ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಸರ್, ಜಯದೇವ್ ಅವ್ರ ಹತ್ರ ಮಾತಾಡಬೇಕಿತ್ತು. ನಾನು ನೀಗಣ್ಣ. ಓಕೆ, ಸರಿ, ಬೇಗ ಮಾತಾಡಿಕೊಂಡು ಬೇಗ ಹೊರಡಿ. ಥ್ಯಾಂಕ್ ಯು ಸರ್. ಇದನ್ನು ಕೇಸ್ ಫೈಲ್ ಮಾಡಿ. ಓಹೋ, ಏನಪ್ಪ ಮೈದಾ, ನಾನು ನೋಡಕ್ಕೆ ಬಂದ್ಬಿಟ್ಟಿದ್ಯಾ? ಏಯ್, ಸಖತ್ ಖುಷಿ ಆಯ್ತು ಬಿಡ್ಲ, ಸಖತ್ ಖುಷಿ ಆಯ್ತು. ಏನೋ ಬುದ್ಧಿ ಹೇಳಕ್ಕೆ ಬಂದ ಅನ್ಕೊಂಡೆ. ಬಿಟ್ಟಿ ಸಲಹೆ ಕೊಡುವವರ ಲಿಸ್ಟಿಗೆ ಹೊಸ ಸೇರ್ಪಡೆ. ಶುರು ಹಚ್ಕೋ. ಉಪದೇಶ ಅಲ್ಲ, ವಾರ್ನಿಂಗ್ ಕೊಡೋದಕ್ಕೆ ಬಂದಿದ್ದೀನಿ. ಇದೇ ಕೊನೆ. ನಮ್ಮ ಮನೆಯವರಾಗಲಿ ನಿಮ್ಮ ಮನೆಯವರಾಗಲಿ ಯಾರ ವಿಷಯಕ್ಕೆ ಬಂದರೂ ಪರಿಣಾಮ ಇಟ್ಟಿಗಿರಲ್ಲ. ನೀನು ನೋಡಿದ್ರೆ ನಗು ಬರುತ್ತೆ ಕಣ ನನಗೆ. ಗಡ್ಡ ಮೀಸೆ ಎಲ್ಲ ಟ್ರಿಮ್ ಮಾಡಿಸ್ಕೊಂಡು ಒಳ್ಳೆ ಅಮ್ಮೂದ್ ಬೇಬಿ ಥರ ಬಂದು ನಿಂತಿದ್ಯಾ ಇಲ್ಲಿ. ಆದರೆ ಮಾತಾಡ್ತಿರೋ ಮಾತು ಮಾತ್ರ ಜಡ್ಜ್ ರೇಂಜಿಗೆ. ಲವ್ ಮರಿ, ನನ್ನ ಮುಂದೆ ಬಚ್ಚಾಕಣ ನೀನು. ನನಗೆ ವಾರ್ನಿಂಗ್ ಕೊಡ್ತೀಯಾ? ಜಡ್ಜ್ಮೆಂಟ್ ಪಾಸ್ ಮಾಡ್ತೀಯಾ ನೀನು? ಜಡ್ಜ್ಮೆಂಟ್ ಕೊಡೋದಕ್ಕೆ ಬಂದಿಲ್ಲ, ಅವಕಾಶ ಕೊಡೋದಕ್ಕೆ ಬಂದಿದ್ದೀನಿ. ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಅದನ್ನು ದಾಟಿದ ಮೇಲೆ ಮುಂದೆ ಇರೋನು ಎಷ್ಟೇ ಒಳ್ಳೆಯವನಾಗಿರಲಿ, ಅವನು ತಾಳ್ಮೆ ಕಳ್ಕೊತಾನೆ. ಅದಾಗಬಾರ್ದು, ಅದನ್ನೇ ಹೇಳೋದಕ್ಕೆ ಬಂದಿದ್ದೀನಿ. ನಿಮ್ಮನ್ನು ಭಾವ ಅಂತ ಕರೆಯೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಅಕ್ಕ, ತಮ್ಮ, ಅಣ್ಣ, ತಂಗಿ, ಈ ಪದಗಳ ಬೆಲೆ ಗೊತ್ತಾ ನಿಮಗೆ? ನಿಮ್ಮ ಅಣ್ಣ ಎಷ್ಟು ಒಳ್ಳೆಯವರು, ನಿನ್ನ ತಂಗಿ ಎಷ್ಟು ಒಳ್ಳೆಯವರು, ಆದರೆ ನೀವೊಬ್ಬರು ಮಾತ್ರ ಹೀಗೆ. ಒಂದೇ ಮನೆಯಲ್ಲಿ ಹುಟ್ಟಿ ರಕ್ತ ಹಂಚ್ಕೊಂಡು ಬೆಳೆದ್ರು ನೀವು ಮಾತ್ರ ಹೀಗೆ. ಅದೇಗೆ ಸಾಧ್ಯ? ಅಲ್ಲ, ನಿಮಗೇನೋ ಅನ್ಸೋದೇ ಇಲ್ವಾ? ನಿಮಗೆ ಸೆಂಟಿಮೆಂಟು, ಎಮೋಷನ್ನು, ಫೀಲಿಂಗ್ಸ್ ಅನ್ನೋದೇ ಇಲ್ವಾ? ಅಮೂಲ್ ಬೇಬಿ, ಮಾತು ಮಿತಿ ಮೀರ್ತದೆ ಅನ್ನಿಸ್ತಾ ಇಲ್ವಾ? ವಾರ್ನಿಂಗ್ ಅಂತನಾದರೂ ಅಂದ್ಕೊಳ್ಳಿ, ಅಡ್ವೈಸ್ ಅಂತನಾದರೂ ಅಂದ್ಕೊಳ್ಳಿ, ಆದರೆ ಒಂದು ಮಾತು, ನೀವು ಹೊರಗೆ ಬಂದ ಮೇಲೆ ಮತ್ತೆ ಇದನ್ನೇ ರಿಪೀಟ್ ಮಾಡಿದ್ರೆ ನಿಮ್ಮ ಎದುರಿಗೆ ನಿಲ್ಲೋದು ಹಳೆ ಜೀವ ಆಗಿರಲ್ಲ. ಸೂಪರ್ ಕಣ, ಸೂಪರ್ ಕಣ. ಅಲ್ಲ, ಏನೋ ಈ ಲೆವೆಲ್ಗೆ ಡೈಲಾಗ್ ಹೊಡೆಯೋದು ಕಲ್ತ್ಬಿಟ್ಟಿದ್ಯಾ? ಇಷ್ಟು ದಿನ ಸೈಲೆಂಟ್ ಆಗಿದ್ದವನಿಗೆ ಈ ವಾರ್ನಿಂಗ್ ಕೊಡೋ ಲೆವೆಲ್ಗೆ ಡೈಲಾಗ್ ಹೊಡಿತಿದ್ಯಾ ಅಂತಂದ್ರೆ ನಿನ್ನ ಬೆಳವಣಿಗೆ ನೋಡಿ ಖುಷಿ ಆಗುತ್ತೆ ಕಣ. ಮೆಚ್ಚಿದೆ ನಿನ್ನ. ರೈಟ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡು. ಆಮೇಲೆ ಜಾಸ್ತಿ ಮಾತಬೇಡ. ಇದನ್ನು ವಾರ್ನಿಂಗ್ ಅಂತನಾದರೂ ತಗೋ, ಅಡ್ವೈಸ್ ಅಂತನಾದ್ರೂ ತಗೋ, ಆದರೆ ಒಂದು ಮಾತು ನೆನ್ಪಿಟ್ಕೋ, ಈ ಸಲ ಹೊರಗೆ ಬಂದಮೇಲೆ ಮತ್ತೆ ಇದೇ ತಪ್ಪು ರಿಪೀಟ್ ಆದರೆ ನೀನು ಹಳೆ ಜೀವನ ನೋಡಲ್ಲ.